ಮೇಲ್ಪಟ್ಟದ ಮೇಲ್ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟನೇ, ಸ್ವತಂತ್ರ ಬಂದು 75 ವರ್ಷ ಯಾವುದೇ ಮಂತ್ರಿಗಳು ಮೋದಿಯವರ ಈ ಕಾರ್ಯಕ್ರಮ ಏನಿದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದು ಆಗೋದಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಸುಮಾರು ವರ್ಷದ ಬೇಡಿಕೆ, ನಿಮ್ಮ ನೋವು, ನಿಮ್ಮ ಕಾಳಜಿ, ನಿಮ್ಮ ಕನಸನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು, ನಾನು, ಯದುವೀರ್ ಒಡೆಯರವರು ಮಹಾರಾಜರು, ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಮ ಬಹುದಿನದ ಕೆಲವು ತೊಂದರೆಗಳನ್ನು ನಿವಾರಣೆ ಕನಕಪುರ ಮಳವಳ್ಳಿ ಮಾರ್ಗದ ದಯಮಾಡಿ ಸರ್, ಕನಕಪುರ ಮಳವಳ್ಳಿ ಮಾರ್ಗದ ದಯಮಾಡಿ ಮಾಡ್ಬೇಕು ಸರ್. ಅದು ತುಂಬಾ ದಿನಗಳ ಬೇಡಿಕೆ ಇದೆ, ಮಾಡಿ ಸರ್. ಅದು ನಿಮಿಷಪ್ಪ, ನಾನು ಬಂದ ತಕ್ಷಣ ಕನಕಪುರ ಮಾರ್ಗ ತಗೊಂಡು ಅದೇ ನಿಮ್ಮ ಸಿದ್ದರಾಮಣ್ಣ ನಮ್ಮ ಹತ್ರ ದುಡ್ಡಿನ ಪ್ರಾಜೆಕ್ಟ್ ಬೇಡ ಅಂತ ಬರ್ದವ್ರೆ, ಬೇಕಾದ್ರೆ ಇಲ್ಲೇ ಇದಕ್ಕೆ ಕೊಡ್ತೀನಿ. ಅದು ಹೆಂಗ್ ಮಾಡ್ತೀರಾ ಕೆಲಸ ಆಗ್ಬೇಕು ಸರ್, ದಯಮಾಡಿ. ಯಾವುದೇ ಒಂದು ಉದ್ದೇಶಕ್ಕೆ ಕೆಲಸ ಇಲ್ಲ, ಹಾಗಾಗಿ ಅದು ಕೂಡ ಆಗ್ಬೇಕಾಗ್ತದೆ. ಒಂದೇ ಭಾರತ ಶತಾಬ್ದಿ ಯಾವ್ದಾದ್ರು ಸ್ಟಾಪ್ ಕೂಡ ಕೇಳಿ ಸರ್. ಏನಿದೆ ಈ ತೊಂದರೆ ಏನಿದೆ ಇದನ್ನ ಕ್ರಮವಹಿಸ್ತಕ್ಕಂಥ ಕೆಲಸವನ್ನ ಕುಮಾರಸ್ವಾಮಿ ಅವರು ಯಾವ್ಯಾವ್ದು ಆಗ್ಬೇಕು ಅಂತ ಹೇಳ್ತಾರೋ ಅದೆಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ದಯಮಾಡಿ ಜೋರಾಗಿ ಎಲ್ಲರೂ ಕೂಡ ನರೇಂದ್ರ ಮೋದಿ ಇನ್ನೊಂದು ತಗೊಳ್ಳೋ ವರ್ಷ ಕ್ಯಾಮ್ರಾನಾ. ಬೆಳಿಗ್ಗೆ 10 ಗಂಟೆಯಿಂದ ನಾವು ಇಲ್ಲಿ ಬಂದು ಓಡಾಡ್ತಾ ಇದ್ದೀವಿ. ಮಂಡ್ಯ ನಗರದಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಬಸ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು, ಕೆಲವು ಹೊಸದಾಗಿ ಆಗ್ತಕ್ಕಂಥದ್ದು, ಒಂದು ಮೆಮೊ ಟ್ರೈನನ್ನು ಕೊಡಬೇಕು ಅನ್ನುವ ಬೇಡಿಕೆಗಳಿವೆ. ಈಗಾಗಲೇ ರಾಷ್ಟ್ರದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 25 ಕೋಟಿ ರೂಪಾಯಿಗಳನ್ನು ನಿಮ್ಮ ಮಂಡ್ಯ ಸ್ಟೇಷನ್ಗೋಸ್ಕರವಾಗಿ ಜೋರಾಗಿ ಚಪ್ಪಾಳೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕುಮಾರಣ್ಣ ಅವರು, ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಬರ್ತಕ್ಕಂಥ ಅದು ರಾಮನಗರ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು ಮತ್ತು ಮೈಸೂರು ಈ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳು, ಕೆಲವು ಟ್ರೈನ್ಗಳಿದ್ದು ಬೇಡ ಬದಲಾವಣೆ ಆಗಿದೆ, ಅದನ್ನು ಸರಿಪಡಿಸಿ ಅನ್ನೋ ಮಾತನ್ನು ಹೇಳಿದ್ದೀರಿ. ನಾನು 3 ಗಂಟೆ 4 ಗಂಟೆ ಮೇಲೆ ಇಲ್ಲಿಂದ ಅಲ್ಲಿ ಹೋದ ಮೇಲೆ ಸಭೆಗಳನ್ನು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.